ಎಚ್ಡಿಕೆ ಫೈಟ್, ಡಿಕೆಶಿಗೆ ಚನ್ನಪಟ್ಟಣ ನೆನಪಾಗಿರಲಿಲ್ವಾ ಎಂದ ಎಚ್ಡಿಕೆ. ಮತ್ತೆ ಶುರುವಾಗಿದೆ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ. ಡಿಕೆಶಿಗೆ ಚನ್ನಪಟ್ಟಣ ನೆನಪಾಗಿರಲಿಲ್ವಾ ಎಂದಿದ್ದ ಎಚ್ಡಿಕೆ. ಸೀಟ್ ಖಾಲಿ ಇರಲಿಲ್ಲ, ಅವರೇ ಇಲ್ಲಿ ಅಧಿಕಾರ ಅನುಭವಿಸಿದ್ರಲ್ಲ, ಎಚ್ಡಿಕೆ ಸಮಸ್ಯೆಗಳನ್ನು ಬಗೆಹರಿಸ್ತಾರಂತ ತಿಳ್ಕೊಂಡಿದ್ದೆ, ಆದರೆ ಯಾವ ಕೆಲಸ ಕೂಡ ಆಗಿಲ್ಲ ಅಂತ ಗೊತ್ತಾಯಿತು ಅಂದ ಡಿಕೆಶಿ ನಿದ್ದೆಗೆಟ್ಟಿದ್ದಾರೆ ಎಂಬ ಹೇಳಿಕೆಗೆ ಜನರ ಕೆಲಸ ಮಾಡಿ ನಿದ್ದೆಗೆ ಸಮಯವಿಲ್ಲ ಎಂದ ಡಿಕೆ ಶಿವಕುಮಾರ್. ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನನ್ನ ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನು ಆಗಿಲ್ಲ ಇಲ್ಲಿ ಅಂತ. ಅದಕ್ಕೆ ಆಯ್ತಪ್ಪ, ನಂದೇ ಆದಂತ ಕಾರ್ಯಕ್ರಮ, ನಮ್ದೇ ಆದಂತ ಶೈಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕನಕಪುರದಲ್ಲೂ ಮಾಡಿದ್ದೆ, ನೋಡಿದ್ರ ನೀವು? ಕನಕಪುರದಲ್ಲಿ ಬಂದಿದ್ರಲ್ಲ, ಜಿಲ್ಲೆಯಲ್ಲೂ ಎಲ್ಲಾ ಕಡೆನೂ ಮಾಡಿದೀವಿ, ರಾಮನಗರಲ್ಲೂ ಮಾಡಿದೀವಿ, ಬೆಂಗಳೂರಲ್ಲೂ ಮಾಡಿದೀನಿ, ಇಲ್ಲೂ ಮಾಡ್ತಾ ಇದೀವಿ. ಹೌದಪ್ಪ, ನಮ್ ನಿದ್ದೆನೇ ಇಲ್ಲ, ಏನಿಲ್ಲ, ಜನ ಸೇವೆ ಮಾಡ್ಕೊಂಡೇ ನಮ್ ನಿದ್ದೆ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಿಡಕ್ತೀನಿ. ಪಾಪ ಖಾಲಿ ಇತ್ತಲ್ಲ, ಅವ್ರ ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನನ್ನ ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನು ಆಗಿಲ್ಲ ಇಲ್ಲಿ ಅಂತ. ಅದಕ್ಕೆ ಆಯ್ತಪ್ಪ, ನಂದೇ ಆದಂತ ಕಾರ್ಯಕ್ರಮ, ನಮ್ದೇ ಆದಂತ ಶೈಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕನಕಪುರದಲ್ಲೂ ಮಾಡಿದ್ದೆ, ನೋಡಿದ್ರ ನೀವು? ಕನಕಪುರದಲ್ಲಿ ಬಂದಿದ್ರಲ್ಲ, ಜಿಲ್ಲೆಯಲ್ಲೂ ಎಲ್ಲಾ ಕಡೆನೂ ಮಾಡಿದೀವಿ, ರಾಮನಗರಲ್ಲೂ ಮಾಡಿದೀವಿ, ಬೆಂಗಳೂರಲ್ಲೂ ಮಾಡಿದೀನಿ, ಇಲ್ಲೂ ಮಾಡ್ತಾ ಇದೀವಿ. ಹೌದಪ್ಪ, ನಮ್ ನಿದ್ದೆನೇ ಇಲ್ಲ, ಏನಿಲ್ಲ, ಜನ ಸೇವೆ ಮಾಡ್ಕೊಂಡೇ ನಮ್ ನಿದ್ದೆ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಿಡಕ್ತೀನಿ.